ಓಂ ನಮೋ ನಾರಾಯಣಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಅನೇಕ ಪುರಾಣಗಳು 18 ಪುರಾಣಗಳು ವಿಶೇಷವಾದ ಧರ್ಮ ಗ್ರಂಥಗಳು ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಹಳೆಯ ಪುಸ್ತಕಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಪುರಾಣಗಳಿರ್ಬೋದು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಭಗವದ್ಗೀತೆ, ಅನೇಕ ಪುರಾಣಗಳು ಎಲ್ಲವನ್ನೂ ಕೂಡ ಓದ್ತಾ ಇರ್ತೀವಿ, ತಿಳ್ಕೊಳ್ತಾ ಇರ್ತೀವಿ. ಪ್ರಪಂಚದಲ್ಲಿ ಆಗ್ತಕ್ಕಂಥದ್ದು, ಆಗಿರ್ತಕ್ಕಂಥದ್ದು, ಆಗು ಹೋಗುಗಳನ್ನು ಕೂಡ ತಿಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೂ ಸಹ ಯಾರೋ ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರವಾಗಿ ಹಾಗೆ ಎಲ್ಲರಿಗೂ ಸಾಮಾನ್ಯವಾಗಿ ಉದ್ಭವಿಸ್ತಕ್ಕಂಥ ಒಂದು ಪ್ರಶ್ನೆ ಕೂಡ ಇರುತ್ತೆ. ಗರುಡ ಪುರಾಣವನ್ನು ಮನೆಯಲ್ಲಿ ಇಟ್ಕೋಬೋದಾ? ಗರುಡ ಪುರಾಣ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೋಬೋದಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನನಗೆ ಎಷ್ಟೋ ಜನ ಕೇಳಿರ್ತಾರೆ. ಈ 18 ಪುರಾಣಗಳ ಕರ್ತರಾಗಿರ್ತಕ್ಕಂಥ ವ್ಯಾಸ ಭಗವಾನರು ಕೂಡ ಗರುಡ ಪುರಾಣವನ್ನು ಕೂಡ ಅವರೇ ರಚಿಸಿರ್ತಕ್ಕಂಥ 18 ಪುರಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಯಾಕೆಂದರೆ ಗರುಡ ಪುರಾಣದ ಬಗ್ಗೆ ನಾವು ಸ್ವಲ್ಪ ಅನುಮಾನ ಪಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಭಯ ಆಗ್ತಕ್ಕಂಥ ವಿಶೇಷ ಏನು ಅಂದರೆ ಅದರಲ್ಲಿರ್ತಕ್ಕಂಥದ್ದು ನರಕದ ಬಗ್ಗೆ, ಪಾಪಿಗಳ ಬಗ್ಗೆ, ನಾವು ಏನು ಕರ್ಮ ಮಾಡ್ತೀವಿ ಅದಕ್ಕೆ ಎಂತಹ ಒಂದು ಶಿಕ್ಷೆ ಇದೆ ಅಂತಕ್ಕಂಥದ್ದನ್ನು ಉಲ್ಲೇಖ ಇದೆ. ನರಕದ ಬಗ್ಗೆ ಉಲ್ಲೇಖ ಇದೆ, ಅಲ್ಲಿ ಕೊಡ್ತಕ್ಕಂಥ ಏನು ನಮಗೆ ಏನು ಶಿಕ್ಷೆ ಕೊಡ್ತಾರೆ ಅದರ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಗರುಡ ಪುರಾಣ ಹೇಗೆ ಅಂದರೆ ಸಾಕ್ಷಾತ್ ಗರುಡ ದೇವರಿಗೆ ವಿಷ್ಣು ಭಗವಾನರು ಗರುಡ ದೇವರಿಗೆ ಸಾಕಷ್ಟು ಒಂದು ಪ್ರಶ್ನೆಗಳಿತ್ತು, ಸಾಕಷ್ಟು ಅನುಮಾನಗಳಿತ್ತು. ಆ ಅನುಮಾನಗಳನ್ನೆಲ್ಲವನ್ನೂ ಕೂಡ ವಿಷ್ಣು ಭಗವಾನರ ಹತ್ರ ಕೇಳಿದಾಗ ವಿಷ್ಣು ಭಗವಾನರು ಅದಕ್ಕೆ ಉತ್ತರ ಕೊಟ್ಟಂತಹ ವ್ಯಾಖ್ಯಾನವೇ ಗರುಡ ಪುರಾಣ. ಇದರಲ್ಲಿ ಏನು ಅಂದರೆ ಪಾಪಿಗಳು, ನರಕದ ಬಗ್ಗೆ, ಜೊತೆಗೆ ಪ್ರೇತಗಳ ಬಗ್ಗೆ ಇದೆ. ಪ್ರೇತಗಳ ಬಗ್ಗೆ, ಪ್ರೇತ ಹೆಂಗಾಗತ್ತೆ, ಪ್ರೇತ ಹೇಗಿರುತ್ತೆ, ಪ್ರೇತದ ಒಂದು ಕರ್ಮ ಏನು, ಎಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಓದಿದಾಗ ಒಂಥರ ಏನೋ ಆಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ನಿಜವಾಗಿ ನೋಡಿದ್ರೆ ನಮಗೆ ಜ್ಞಾನೋದಯ ಆಗುತ್ತೆ. ನಿಜವಾಗಿ ಅದನ್ನು ಓದಿದಾಗ ನಮಗೆಲ್ಲೋ ಒಂದು ಕಡೆ ಮಾನವೀಯತೆಯ ಒಂದು ಅಂಶಗಳು ನಮ್ಮ ದೇಹದಲ್ಲಿ ಬಂದು ಸೇರಿಕೊಳ್ಳುತ್ತೆ, ದಯ ಇರುತ್ತೆ, ಕರುಣೆ ಇರುತ್ತೆ. ಇದೆಲ್ಲವೂ ಕೂಡ ಇರೋದ್ರಿಂದ ಪ್ರಪ್ರಥಮವಾಗಿ ಏನು ಈ ಪುರಾಣವನ್ನು ಮನೆಯಲ್ಲಿ ಇಟ್ಕೋಬೋದಾ ಅಂದರೆ ಇಟ್ಕೋಬಹುದು. ಅದರಿಂದ ಯಾವುದೇ ದೋಷಗಳು ಇರೋದಿಲ್ಲ. ಆ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೊಂಡು ವಾರಕ್ಕೊಮ್ಮೆಯಾದರೂ ಅದನ್ನು ಓದಿದಾಗ ನಾವು ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಶಾಶ್ವತವಾಗಿ ಗುರುತರವಾದ ಕೆಲಸವನ್ನು ಕೂಡ ನಾವು ಮಾಡೋಕ್ಕೆ ಸಾಧ್ಯತೆ ಇರೋದ್ರಿಂದ ಗರುಡ ಪುರಾಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಯಾರಿಗಾದರೂ ದಾನ ಕೊಡಬೇಕು ಅಂದರೆ ಹಂಸದ ಒಂದು ಹಂಸದ ಪ್ರತಿಯ ಜೊತೆ ಆ ಗರುಡ ಪುರಾಣವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಇದೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.